ನೋಡಿ, ಮಹದಾಯಿ ವಿಚಾರದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ, ನೋಟಿಫಿಕೇಶನ್ ಕೂಡ ಆಗಿದೆ. ಈ ರೀತಿ ಗೋವಾ ಇವತ್ತು ತಗಾದೆ ತೆಗೆಯುವುದು ಸರಿಯಲ್ಲ. ಅವರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದಾಗಿದ್ದರಿಂದ ಅದರ ದುರುಪಯೋಗವನ್ನು ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಏನು ಹೆಜ್ಜೆ ಇಡಬೇಕು, ನಮ್ಮ MPs ಇದ್ದಾರೆ, ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ, ಅವರೆಲ್ಲರನ್ನೂ ಪಡ್ಕೊಂಡು, ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಇವರೆಲ್ಲರ ಇದನ್ನ ಮಾಡಿಸಿ ನಾವು ಕೂಡ ಅದನ್ನ ಬೇಗ ನಮಗೆ ಪರವಾನಗಿ ಕೊಡಿಸಿ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹಾಕ್ತೀವಿ. ನೋಡಿ, ಈಗ ಬೊಮ್ಮಾಯಿ ಅವರು ಅನೇಕ ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಕೂಡ ಬಹಳಷ್ಟು ಇದು ಮಾಡಿದ್ದಾರೆ. ಅವರೆಲ್ಲರೂ ಸಹಾಯವನ್ನು ಪಡ್ಕೋತೀವಿ, ನಮ್ಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತೇಳಿ, ರಾಜ್ಯದ ಹಿತದೃಷ್ಟಿಯನ್ನು ಮಾಡ್ತಾರೆ. ನೋಡೋಣ ಅಂತ ಅದು ಅವಶ್ಯಕತೆ ಬಿದ್ದರೆ ಅದನ್ನ, ಯಾಕಂದ್ರೆ ನಮ್ಮ ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ನಿರ್ಧಾರ ಮಾಡ್ತಾರೆ. ಸರ್, ಕಳೆದ ಬಾರಿ ಕಾಂಗ್ರೆಸ್ ಮಹದಾಯಿ ವಿಚಾರದ ರಾಜಕಾರಣ ಮಾಡ್ತಾ ಇದೆ ಅನ್ನೋ ಮಾತುಗಳು ಬಂದಿದೆ. ಬಟ್ ಈಗ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆಯಾ ಅಂತ. ಈಗ ಎರಡು ಕಡೆ ಅವ್ರದೇ ಸರ್ಕಾರ ಇದಲ್ಲ, ರಾಜ್ಯ ಮತ್ತು ಕೇಂದ್ರದಲ್ಲಿ. ಸರ್, ಅವ್ರು ಹೇಳ್ತಾ ಇರುವಂತದ್ದು ಇದರಲ್ಲಿ ಡಾಕ್ಯುಮೆಂಟ್ ತಗೊಂಡು ಕೇಂದ್ರದ ಮುಂದೆ ಇರೋ ಬದಲು ಈ ಪೇಪರ್ ಮುಂದೆ, ಟಿವಿ ಮುಂದೆ ಎప్పుడు ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದನ್ನ ಬಿಜೆಪಿ MLAಗಳು ಮಾತಾಡ್ತಿದ್ದಾರೆ. ಏನ್ ರಾಜಕಾರಣ ಮಾಡಿರ್ಲಿ ಪ್ರಶ್ನೆ ಇದೆ. ಈಗ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು, ನೋಟಿಫಿಕೇಶನ್ ಆಗೋಗಿದೆ. ನೋಟಿಫಿಕೇಶನ್ ಆದ್ಮೇಲೆ ಏನ್ ತೆಗೆಯುತ್ತದೆ. ಈಗ DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸರ್, ನಾವು ಟೋಟಲ್ ಕೇಸ್ ವಾಪಸ್ ತಗೊಳ್ತೀವಿ, ನಾವು ಕೆಲಸ ಶುರು ಮಾಡ್ತೀವಿ ಅಂತೀವಿ. ಸೊ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೋಡಿ, ಅವರು ಅಧಿಕೃತವಾಗಿ ಜಲಸಂಪನ್ಮೂಲ ಸಚಿವರು, ನಾನು ಅವ್ರ ಪರವಾಗಿ ನಾನು ಹೇಳಿಕೆ ಕೊಡಕ್ ಬರೋದಿಲ್ಲ. ಅವರು ಏನ್ ಹೇಳಿಕೆ ಕೊಡ್ತಾರೆ ಅದು ಅಂತಿಮ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.